ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ಭಾಳ ಥಿಂಗ್ಸ್ ಆ್ಯಡ್ ಮಾಡ್ಯಾವ, ಸೊ ಸ್ಕಿಪ್ ಮಾಡ್ದಾರ್ದ ಪೂರ್ತಿ ವಿಡಿಯೋ ನೋಡ್ರಿ. ಈಗ ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ಮಾಡೋದು ಹೆಂಗಂತ ಹೇಳ್ಕೊಡ್ತೇನೆ. ಇದಕ್ಕೆ ನೋಡ್ರಿ, ಜೋಳದ ವಡಿ ಮಾಡೋಕೆ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಮೆಂತೆ ಹಾಕಿ ಹಿಂದಿನ ದಿನ ರಾತ್ರಿನೇ ನೆನೆಸಿಡಬೇಕು. ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹವೀಸ್, ಆಮೇಲೆ ಪೆಪ್ಪರ್ ಪೌಡರ್ ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು. ಇವ್ನು ಮಿಕ್ಸರ್ ಮಾಡ್ಕೊಳ್ಳುವಾಗ ಈ ಉದ್ದಿನ ಬೇಳೆ ಆಮೇಲೆ ಮತ್ತು ಮೆಂತೆ ನೆನೆಸಿಟ್ಟಿರ್ತೀವಲ್ಲ ಅದ್ರಾಗ ಮಾಡ್ಕೋಬೇಕು. ಆಮೇಲೆ ನೋಡ್ರಿ, ಮಿಕ್ಸರ್ ಮಾಡ್ಕೊಳ್ಳುವಾಗ ಇದಕ್ಕೆ ಜೀರಿಗೆನೂ ಹಾಕೋಬೇಕು. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಚಲೋ ತಂಗ ಮಿಕ್ಸರ್ ಮಾಡ್ಕೋಬೇಕು. ಅಂದ್ರೆ ನೀವು ಇದನ್ನ ಸ್ವಲ್ಪ ಪೇಸ್ಟ್ ಕತೆ ಮಾಡ್ಕೋರಿ. ಯಾಕಂದ್ರೆ ಇದನ್ನೆಲ್ಲ ಈಗ ನಾವು ಹಿಟ್ಟನ್ನಾಗಿ ಮಿಕ್ಸ್ ಮಾಡೋರಿರ್ತೀವಲ್ಲ, ಹಂಗಾಗಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಕತೆ ಮಾಡ್ಕೋರಿ ಇದನ್ನ. ಇದು ನೋಡ್ರಿ ಅಗ್ದಿ ಸಿಂಪಲ್ ಐತಿ. ಹಾಗಾಗಿ ನಾನು ನಿಮಗೆ ನಾಷ್ಟಾ ರೆಸಿಪಿ ಇದ್ದೊಂದು ಹೇಳ್ಕೊಡಾಕತ್ತೇನಿ. ಸೊ ಈಗ ನೋಡ್ರಿ, ಅದನ್ನ ಏನು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಹಾಕೊಂಡಿವಿ, ಅದಕ್ಕೆ ಈಗ ನಾ ಏನು ಮಾಡ್ಕೊಳತ್ತೆ ಅಂದರೆ ಜೋಳದ ಹಿಟ್ಟು. ಸೊ ಜೋಳದ ವಡಿ ಅಂತಂದ್ಮೇಲೆ ಫಸ್ಟ್ ಇದಕ್ಕೆ ಜೋಳದ ಹಿಟ್ಟ ಬೇಕು. ಸೊ ನೀವು ನಿಮಗೆ ಹೆಂಗೆ ಬೇಕು ಕ್ವಾಂಟಿಟಿ ಅದ್ರ ಪ್ರಕಾರ ಹಾಕೋರಿ. ನಾ ಇಲ್ಲ 2 ಕಪ್ ಜೋಳದ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ಸೊ ಅದಾದ್ಮೇಲೆ ಕಡ್ಲಿ ಹಿಟ್ಟು ಹಾಕೊಳಕತ್ತೀನಿ. ಕಡ್ಲಿ ಹಿಟ್ಟಿಗೆ ನೋಡ್ರಿ, ಜೋಳದ ಹಿಟ್ಟು ತೊಗೊಂಡಿವಲ್ಲ ಅದ ಕಪ್ಲೇನ ಅರ್ಧ ಕಪ್ ತೊಗೊಂಡೆ ನಾನು ಕಡ್ಲಿ ಹಿಟ್ಟು ಸ್ವಲ್ಪ ಹಾಕ್ರಿ, ಹಂಗೇನು ಜಾಸ್ತಿ ಏನು ಬೇಕಾಗಂಗಿಲ್ಲ. ಅದಾದ್ಮೇಲೆ ಇದಕ್ಕೆ ನೋಡ್ರಿ ಅಕ್ಕಿ ಹಿಟ್ಟು ಬೇಕಾಗ್ತೈತಿ. ಅಕ್ಕಿ ಹಿಟ್ಟನ್ನು ಅಷ್ಟು ಕಡ್ಲಿ ಹಿಟ್ಟು ಎಷ್ಟು ತೊಗೊಂಡಿದ್ವಿ ಅಲ್ಲ ಅಷ್ಟು ಹಾಕ್ರಿ. ಅದಾದ್ಮೇಲೆ ಅರ್ಶಿಣ ಪುಡಿ ಹಾಕ್ರಿ, ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ರಿ, ಆಮೇಲೆ ಹಿಂಗ್ ಹಾಕ್ರಿ, ಆಮೇಲೆ ಹವೀಸ್ ಹಾಕ್ರಿ. ನಿಮ್ಮ ಕಡೆ ಯಾವ್ಯಾವ ಹಿಟ್ಟು ಅದಾವಲ್ಲ ಅವನ್ನೆಲ್ಲ ಸ್ವಲ್ಪ ಹಾಕ್ರಿ. ಅಂದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಕಡ್ಲಿ ಹಿಟ್ಟು ಇಷ್ಟು ಹಿಟ್ಟು ಹಾಕ್ರಿ. ಸೊ ಜೋಳದ ವಡಿ ಭಾರಿ ಅಕ್ಕವ. ಆಮೇಲೆ ನೋಡ್ರಿ ಲಾಸ್ಟ್ನೇಕ ಉಪ್ಪು ಹಾಕೋರಿ, ಆಮೇಲೆ ಅರ್ಶಿಣ ಪುಡಿ, ಅಜ್ವಾನ ಇಷ್ಟು ಹಾಕೊಂಡು ಅವನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿರಿ. ಆಮೇಲೆ ಇದನ್ನು ಮಿಕ್ಸ್ ಮಾಡುವಾಗ ನೀವು ಸ್ವಲ್ಪ ಬಿಸಿ ನೀರು ತೊಗೊಂಡೆಲ್ಲ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಅವು ಉಬ್ಬಿ ಬರ್ತಾವೆ, ಆಮೇಲೆ ಚಲೋ ತಂಗ ಎಲ್ಲ ಕೂಡ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಭಾಳ ಬಿಸಿನೂ ಅಲ್ಲ, ಒಂದು ಸ್ವಲ್ಪ ಉಗುರು ಬಿಸಿ ಮಾಡ್ಕೊಂಡು ಇದನ್ನು ಹಿಟ್ಟು ಚಲೋ ತಂಗ ನಾದ್ರಿ. ಆಮೇಲೆ ಈ ಹಿಟ್ಟು ನಾದಿ ನೀವು 1 ತಾಸದ್ದು ಇಡ್ರಿ, ನಿಮಗೆ ಟೈಮ್ ಇತ್ತಂದ್ರೆ. ಇಲ್ಲ ಒಂದು ಅರ್ಧ ತಾಸು ಇಟ್ರು ನಡಿತೈತಿ. ಅಂದ್ರೆ ಚಲೋ ತಂಗ ವಡಿ ಐತಲ್ಲ ಉಬ್ಬಿ ಬರ್ತಾವೆ ನೋಡ್ರಿ. ಸೊ ಇಷ್ಟ ಸಿಂಪಲ್ ನೋಡ್ರಿ. ಒಂದು 4-5 ಹಿಟ್ಟು, ಆಮೇಲೆ ಉದ್ದಿನ ಬೇಳೆ, ಮೆಂತೆ, ಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ಇರತ್ತಾವ ಹೆಂಗೂ. ಸೊ ಇವನ್ ತೊಗೊಂಡು ನೀವು ಏನದು ಜೋಳದ ವಡಿ ತಯಾರು ಮಾಡಿದೆ ಅಂದ್ರೆ ಭಾರಿ ಇರ್ತೈತೆ ನೋಡ್ರಿ. ಎಸ್ಪೆಷಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ ಇದು. ಅಮಾಶಿಗದು ಇವನ್ನ ಮಾಡಿರ್ತಾರೆ ನೋಡ್ರಿ ಎಲ್ಲರೂ ಯೂಶ್ವಲಿ. ಸೊ ನೋಡ್ರಿ ಇಲ್ಲೇ ಇವನ್ನ ಈಗ ನಾ ವಡಿ ಮಾಡ್ಕೊಳಕತ್ತೀನಿ. ಹೆಂಗೂ ಎಣ್ಣೆದು ಶೀಟ್ ಇತ್ತು ನನ್ನ ಕಡೆ. ಸೊ ಅದರ ಮೇಲೆ ಎಣ್ಣೆ ಪ್ಯಾಕೆಟ್ ಇರ್ತಾವಲ್ರಿ, ಅದು ಇತ್ತು ನನ್ನ ಕಡೆ. ಅದರ ಮೇಲೆ ಮಾಡ್ಕೊಂಡೆ. ನೀವು ತೆಳ್ಳಗೆ ಮಾಡ್ಕೋರಿ. ಮ್ಯಾಲೆ ಒಂದಿಟ್ಟು ಎಳ್ಳು ಹಚ್ಚಿ ಎಣ್ಣೆ ಫುಲ್ ಕಾದ್ಮೇಲೆ ಎಣ್ಣೆಗೆ ಹಾಕ್ರಿ. ಈಗ ನೋಡಬಹುದು ನೀವು, ವಾವ್ ನನ್ನ ವಡಿನ ಅಂತ ಬರಾಕತೈತೆ ನೋಡ್ರಿ. ಇದನ್ನು ಜೋಳದ ವಡಿ, ಉದ್ದಿನ ವಡಿ ಅಂತ ಬರಾಕತ್ತೈತೆ ಆ್ಯಕ್ಚುಲಿ ಬಾಯಾಗ. ಜೋಳದ ವಡಿ ನೋಡ್ರಿ, ವಾವ್ ಮಸ್ತ್ ಒಬ್ಬ್ಯಾವ. ಆಮೇಲೆ ಟೇಸ್ಟಿನೂ ಭಾಳ ಅಕ್ಕವ. ಇದ್ರ ಜೋಡಿ ಆ್ಯಕ್ಚುಲಿ ಕಾಂಬಿನೇಷನ್ ಏನಂದ್ರೆ ಮೊಸರು ಮತ್ತು ಪುಟಾಣಿ ಚಟ್ನಿ ಅಂತ ಹೇಳಿ ಮಾಡ್ತಾರೆ. ಬಟ್ ನಮಗೆ ಅಷ್ಟದು ಸೇರಂಗಿಲ್ಲ, ನಾವು ಹಂಗೆ ತಿಂದಿರ್ತೇವೆ ನೋಡ್ರಿ. ಇದು ಇಷ್ಟು ಚಂದ ರೆಡಿ ಆಗ್ಯಾವು. ಇದನ್ನು ನೀವು ಮಾಡ್ಕೊಂಡು ಹೆಂಗಾಗೈತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ಸ್ವೀಟ್ ಮಾಡತ್ತಿಲ್ಲ ನಾವು, ಮತ್ತು ಇಬ್ರು ಕುಂತೇವಿ ಕರೆ ಉಂಡಿ ಏನು ಮಾಡಾಕತ್ತಿಲ್ಲ. ಇವತ್ತು ನಾವು ಖಾರ ಬೂಂದಿ ಮಾಡಾಕತ್ತೇವಿ. ಸೊ ಮೊನ್ನೆ ಲಡಕಿ ಉಂಡಿ ಮಾಡಿದ್ವಲ್ಲ, ಅರ್ಧನ ಕಾಳು ವಾಪರಿಸಿದ್ವಿ, ಇನ್ನೂ ಸ್ವಲ್ಪ ಕಾಳು ಅದಾವ. ಹಾಗಾಗಿ ನಾವು ಖಾರ ಬೂಂದಿ ಮಾಡಾಕತ್ತೇವಿ. ಸೊ ಅದ್ರದ್ದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಇದ್ರ ನೆಕ್ಸ್ಟ್ ನಾವು ಏನೇನು ಮಾಡ್ತೇವೆ ಅಂತ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ದನ್ನ ನೀವು ನೋಡಾಕತ್ರಿ ಅಂದ್ರೆ ಮತ್ತೆ ಗೊತ್ತಾಗಂಗಿಲ್ಲ, ನಿಮಗೆ ನೋಟಿಫಿಕೇಶನು ಬರಂಗಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈಗ ನೋಡ್ರಿ, ನಾವು ಇದನ್ನ ಮಾಡಕ್ಕೆ ಕುಂತೇವೆ ಖಾರ ಬೂಂದಿ. ನಿಮಗೆಲ್ಲ ಗೊತ್ತೈತಿ ಲೈಫ್ನಾಗ ಎರಡೂ ಇರತೈತಿ, ಪ್ರಾಬ್ಲಮ್ಸು ಇರ್ತೈತಿ, ಅದಕ್ಕೆ ಸೊಲ್ಯೂಷನ್ಸು ಇರ್ತೈತಿ, ಖುಷಿನೂ ಇರ್ತೈತಿ, ದುಃಖನೂ ಇರ್ತೈತಿ. ಹಂಗೆ ಸ್ವೀಟ್ನೂ ಇರಬೇಕು, ಖಾರನೂ ಇರಬೇಕು. ಈಗ ಬರೇ ಫುಲ್ ಉಂಡಿನ ತಿಂದಿರ್ತೇವಿ, ಅದರ ಜೋಡಿ ಚಕ್ಲಿ, ಚೂಡ, ಖಾರ ಬೂಂದಿ ಇವಾತಂದ್ರೆ ಸ್ವಲ್ಪ ಟೇಸ್ಟ್ ಹತ್ತೈತಲ್ಲ. ಹಾಗಾಗಿ ಈಗ ನಾವು ಖಾರ ಬೂಂದಿ ಮಾಡತ್ತೇವಿ. ಸೊ ಏನೇನು ಬೇಕಂತ ಹೇಳಿ ತೋರಿಸ್ತೇನೆ ನಿಮಗೆ. ಸೊ ಈ ಪ್ರಕಾರ ನೀವು ಮಾಡ್ಕೊಂತ ಹೋದ್ರಿ ಅಂದ್ರೆ, ಈಗ ಬೇಕ್ರಿ ಒಳಗೆ ಅದು ಸಿಗ್ತೈತಲ್ಲ ಖಾರ ಬೂಂದಿ, ಹಂಗೆ ಆಕೈತಿ. ಈ ಖಾರ ಬೂಂದಿ ನೀವು ಬಾಂಬೆ ರವ ಉಪ್ಪಿಟ್ಟು ಜೋಡಿ ಅಥವಾ ಬಿಸಿಬೇಳೆ ಬಾತ್ ಜೋಡಿ, ಆಮೇಲೆ ಹಂಗೆ ತಿನ್ನಾಕ ಸಂಜೆಗೆ ಚಾಟ್ ಜೋಡಿ ಅದು ಮಸ್ತ್ ಹತ್ತಾವ. ಸೊ ನೋಡೋಣ ಬರ್ರಿ ಅದಕ್ಕೆ ಏನೇನು ಬೇಕಂತ ಹೇಳಿ. ಈಗ ನೋಡ್ರಿ, ಖಾರ ಬೂಂದಿ ಮಾಡಕ್ಕೆ ಏನೇನು ಬೇಕಂದ್ರೆ, ಫಸ್ಟ್ ಖಾರ ಬೂಂದಿ. ಸೊ ಇವು ಅರ್ಧ ಪ್ಯಾಕೆಟ್, ಮೊನ್ನೆ ಅರ್ಧ ಪ್ಯಾಕೆಟ್ ಉಂಡಿ ಮಾಡಿದ್ವಿ. ಆಮೇಲೆ ಖಾರ ಪುಡಿ, ಉಪ್ಪು, ಆಮೇಲೆ ಸಕ್ಕರೆ ಪುಡಿ, ಆಮೇಲೆ ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ, ನೀವು ಯಾವ್ದಾರು ಯೂಸ್ ಮಾಡ್ರಿ, ಚಾಟ್ ಮಸಾಲ ಬೇಕು. ಆಮೇಲೆ ಪುಟಾಣಿ, ಶೇಂಗಾ, ಕರಿಬೇವು. ಈಗ ನೋಡ್ರಿ ಫಸ್ಟ್ ಖಾರ ಪುಡಿ. ಸೊ ಇಷ್ಟು ಇದರಲ್ಲೇ ನಾನು 4 ಚಮಚೆ ವಾಪರಿಸ್ತೇನೆ. ನೀವು ಖಾರ ನೋಡ್ಕೊಂಡು, ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಬೂಂದಿ ಅದಾವಲ್ಲ ಅದನ್ನು ನೋಡ್ಕೊಂಡು ನೀವು ವಾಪರಿಸ್ರಿ. ನಾವಂತರೂ ಈಗ ಒಟ್ಟಿಗೆ 4 ಚಮಚೆ ವಾಪರ್ಸಾತೇನೆ ನೋಡ್ರಿ.
ಸೊ 4 ಚಮಚ ಆತ. ಇದಕ್ಕೆ 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕೊಂತೀನಿ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು. ಆ್ಯಕ್ಚುಲಿ ನೋಡ್ರಿ, ಒಗ್ಗರ್ನಿ ಮಾಡುವಾಗ ಅಥವಾ ಹಿಂಗೆ ಚೂಡ ಚುಮ್ಮರಿ ಮಾಡುವಾಗ ಜೀರಿಗೆ ಸಾಸಿವೆ ಹಾಕ್ತೇವಿ. ಕರೆ ಅಜ್ಜಿ ಬ್ಯಾಡ್ ಅನ್ನತ್ತಾರ. ಯಾಕಂತ ಕೇಳೋಣ. ಯಾಕೆ ಬ್ಯಾಡ್ ಅಜ್ಜಿ? ಯಾಕಂತ ತಳ್ದಾಗ ಕುಂತು ಬಿಡ್ತಾವು ಮತ್ತು ತೆಗೆದು ಚೆಲ್ಲಿ ಬಿಡ್ತೇವೆ ನಾವು. ಯಾರು ನೋಡ್ರಿ ಯೂಶ್ವಲಿ ಜೀರಿಗೆ ಸಾಸಿವೆ ತಿನ್ನಂಗಿನ ಇಲ್ಲ, ಅವೆಲ್ಲ ಮತ್ತೆ ತಳದಾಗ ಇರ್ತಾವ, ಅಷ್ಟು ಟೇಸ್ಟು ಹತ್ತಂಗಿಲ್ಲ. ಹಂಗಾಗಿ ಅಜ್ಜಿ ಅವನ್ನ ಬ್ಯಾಡ್ ಅನ್ನತ್ತಾರ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ ನಾವೀಗ ಖಾರ ಬುಂದಿ ಮಾಡೋಣಂತ. ಆಕ್ಚುಲಿ ಇನ್ನೊಂದು ಹೇಳೋದು ಮರತ್ನಿ ನಿಮ್ಗೆ, ಇದನ್ನೆಲ್ಲ ಮತ್ತೆ ಮಾಡ್ಕೊಳಕ್ ಎಣ್ಣೆ ಬೇಕಲ್ಲ. ಸೊ ಈಗ ಶೇಂಗಾ ಕರ್ಕೊಳಕ ಮತ್ತು ಪುಟಾಣಿ ಕರ್ಕೊಳಕ ಕರಿಬೇವನ್ನೆಲ್ಲ ಕರ್ಕೊಳಕ ಎಣ್ಣೆ ಬೇಕು. ಸೊ ಎಣ್ಣೆ ತಗೊಂಡು ಒಂದು ಅರ್ಧ 3-4 ಚಮಚೆ ಒಂದು ಸ್ವಲ್ಪ ಎಣ್ಣೆ ಒಟ್ಟು. ಈಗ ಶೇಂಗಾ ಕರಿಯಾಕ್ ಬೇಕು ನೋಡ್ರಿ, ಅಷ್ಟು ಎಣ್ಣೆ ತಗೋರಿ. ಸೊ ಶೇಂಗಾ ಪುಟಾಣಿ ಕರಿಬೇವು ಅವನ್ನೆಲ್ಲ ಕರ್ಕೊಳ್ಳೋನು. ಈಗ ನಾವಿಲ್ಲ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇವಿ. ಇವೇನಪ್ಪ ಎಣ್ಣೆಗೆ ಆಲ್ರೆಡಿ ಏನೇನೋ ಬಿದ್ದಾವು ಅನ್ಕೋಬೇಡ್ರಿ. ಇದು ಎಳ್ಳು ನಾನು ವಡಿ ಮಾಡಿದ್ನಿ, ಹಂಗಾಗಿ ಒಂದು ಸ್ವಲ್ಪ ಎಳ್ಳು ಬಿದ್ದಾವ ಅಷ್ಟ, ಬೇರೆ ಏನು ಬಿದ್ದಿಲ್ಲ ಅದ್ರಾಗ. ಆಲ್ರೆಡಿ ನಿಮಗೀಗ ಸೌಂಡ್ ಬರತ್ತೇನೋ. ಸೊ ಇದ್ರಾಗ ಒಂದು ಜೀರಿಗೆ ಎಳ್ಳು ಅಷ್ಟ ಬಿದ್ದಾವ, ಮತ್ತೇನು ತಿಳ್ಕೊಬೇಡ್ರಿ, ಇದ್ರಾಗ ಏನು ಬಿದ್ದಿಲ್ಲ. ಎಣ್ಣೆ ಚಲೋದನ್ನ ಐತಿ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ಶೇಂಗಾ ಪುಟಾಣಿ ಹಾಕಿ ಕರ್ಕೊಳ್ಳೋನು. ಈಗ ನೋಡ್ರಿ ಎಣ್ಣೆ ಕಾದೈತಿ, ಶೇಂಗಾನು ಹಾಕೊಂಡು ನಾವೀಗ ಫಸ್ಟ್ ಶೇಂಗಾನ ಹಾಕೊಂಡೇವಿ. ಸೊ ಶೇಂಗಾನು ಸ್ವಲ್ಪ ಆಲ್ಮೋಸ್ಟ್ ಕರ್ದಾವ. ಈಗ ಇವ್ನು ಹೊತ್ತಿಸ್ಬೇಡ್ರಿ, ಹೊಚ್ಚಿದ್ರೆ ಟೇಸ್ಟ್ ಹತ್ತಂಗಿಲ್ಲ ನೋಡ್ರಿ. ಈಗ ನೆಕ್ಸ್ಟ್ ನೋಡ್ರಿ ಪುಟಾಣಿ ಹಾಕೊಂಡೇವಿ, ಕರಿಬೇವು ಹಾಕೊಳ್ಳೋಣ. ಈಗ ನೆಕ್ಸ್ಟ್ ನೋಡ್ರಿ ಕರಿಬೇವು ಹಾಕೊಳ್ಳೋಣ. ಈಗ ನೋಡ್ರಿ ನಾವು ಖಾರ ಪುಡಿ ತಕೊಂಡಿದ್ವಲ್ಲ, ಸೊ ಆ ಖಾರ ಪುಡಿ ಆ್ಯಡ್ ಮಾಡ್ಕೊರಿ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಹಿಂಗ ಕಲಸ್ರಿ, ಇದನ್ನೆಲ್ಲ ಹತ್ತಿದಂಗ ಆಗ್ಬಿಡ್ತೈತಿ. ಈಗ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೋರಿ. ಇದನ್ನ ಹಿಂಗ್ ಮಾಡುವಾಗ ಗ್ಯಾಸ್ ಲೋ ಫ್ಲೇಮ್ನ ಇಟ್ಕೋರಿ. ರೀ ಈಗ ಆತ್ ನೋಡ್ರಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ಇವು ಚಲೋ ತಂಗ ಕರ್ದಾವ್ನು. ಅದಾದ್ಮೇಲೆ ಕಪ್ಪುನು ಆಗಿಲ್ಲ ನೋಡ್ರಿ ಖಾರ ಪುಡಿ. ಇಲ್ಲಾಂದ್ರೆ ನೀವು ಗ್ಯಾಸ್ ಆನ್ ಮಾಡಿದ್ರೆ ಕಪ್ ಆಗ್ಬಿಡ್ತೈತೆ ಅದು. ಈಗ ನೋಡ್ರಿ ಖಾರ ಪುಡಿ ಉಪ್ಪು ಹಾಕೊಂಡೇವಿ. ಆಮೇಲೆ ಇದಕ್ಕೆ ಚಾಟ್ ಮಸಾಲ ಹಾಕೊಳ್ಳೋಣ. ಈಗ ಹಾಲೆ ಸಾಕು ನೋಡ್ರಿ. ಸೊ ಇಷ್ಟು ಚಾ ಪುಡಿ ಹಾಕೊಳ್ಳೋನು. ಚಾ ಪುಡಿ ಅನ್ನತ್ತೇನೆ ನೋಡ್ರಿ, ಚಾಟ್ ಮಸಾಲ ಹಾಕೊಳ್ಳೋನು. ನಾನು ಹಿಂಗ ನೋಡ್ರಿ ಏನಾರ ಗಡಬಡ್ನಾಗ ಹೇಳ್ಬಿಡತ್ತೇನಿ. ಸೊ ಚಾಟ್ ಮಸಾಲ ಹಾಕೊಂಡು ಇದನ್ನ ಚಲೋ ತಂಗ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಆದ್ಮೇಲೆ ಇದನ್ನ ತೆಳಗ್ ತಕೊಂಡ್ಬಿಡೋಣ. ಈಗ ತಕೊಂಡ ಬೂಂದಿ ಒಳಗ್ ಮಿಕ್ಸ್ ಮಾಡ್ಕೊಳ್ಳೋನು. ಸಕ್ಕರೆ ಪುಡಿ ಆಮೇಲೆ ಹಾಕೋಣಂತ. ಈಗ ನೋಡ್ರಿ ಬೂಂದಿ ಒಳಗ ನಾವ್ ಅದನ್ನ ಮಸಾಲ ಏನ್ ಮಾಡ್ಕೊಂಡೇವಲ್ಲ ಎಲ್ಲ ಹಾಕೋಬೇಕು. ಹಿಂಗ ಇದನ್ನ ಈಗ ಚಲೋ ತಂಗ ಮಿಕ್ಸ್ ಮಾಡ್ರಿ. ಆಮೇಲೆ ಇದಕ್ಕೆ ಸಕ್ಕರೆ ಪುಡಿ ಹಾಕ್ರಿ. ಈಗ ನೋಡ್ರಿ ಇದಕ್ಕೆ 1 ಚಮಚೆ ಸಕ್ಕರೆ ಪುಡಿ ಹಾಕೊಂಡ್ಬಿಡೋಣ, ಅಂದ್ರೆ ಟೇಸ್ಟ್ ಆಗ್ತೈತಿ. ಈಗ ನೋಡ್ರಿ ಈ ಬಾಂಡೆದಾಗ ಒಂದ್ ಸ್ವಲ್ಪ ಏನ್ ಇರ್ತೈತಲ್ಲ, ಹಂಗಾಗಿ ಸಪ್ರೇಟ್ ಒಂದ್ ಸ್ವಲ್ಪ ಬೂಂದಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರಾಗಿನ ಮಸಾಲ ಎಲ್ಲ ಬೂಂದಿ ಹತ್ಕೊಂಡ್ಬಿಡ್ತೈತಿ. ಸೊ ಇವನು ಹಿಂಗ ಚಲೋ ತಂಗ ಮಿಕ್ಸ್ ಮಾಡ್ರಿ. ಎಲ್ಲ ಬೂಂದಿಗೆ ಖಾರ ಮತ್ತು ಮಸಾಲೆ ಎಲ್ಲ ಹತ್ಕೋಬೇಕು ನೋಡ್ರಿ, ಹಂಗ ಮಿಕ್ಸ್ ಮಾಡ್ಕೊರಿ. ಇವು ಭಾಳ ಟೇಸ್ಟಿ ಆಕಾವ್ ನೋಡ್ರಿ. ನೀವು ಒಮ್ಮೆ ಮಾಡ್ಕೊಂಡು ತಿನ್ ನೋಡ್ರಿ, ಭಾಳ ಟೇಸ್ಟಿ ಆಕಾವ್. ಎಸ್ಪೆಷಲಿ ಚಾಗಿ ಕುಡಿಯುವಾಗ. ಆಮೇಲೆ ಈಗ ಸೀಸನ್ ಅಂತೂ ನೋಡಿರಿ ನೀವು, ತಂಪು ಎಷ್ಟೈತಂತ. ಸೊ ಹಿಂಗೆ ಚಾ ಕುಡಿಯೋದು ಭಾರಿ ಹತ್ತವ್ ನೋಡ್ರಿ ಇವು. ಇಲ್ಲಿ ನೋಡ್ಬೋದು ನೀವು ನಮ್ಮ ಖಾರ ಬೂಂದಿ ರೆಡಿ ಅದು ನೋಡ್ರಿ. ಸೊ ಈ ಬುಟ್ಟಿನೇ ಅರ್ಧ ಬುಟ್ಟಿ ಆಗ್ಯಾವ, ರಗಡ್ ಅದು ನಮಗಿವು. ಸೊ ಇವು ಭಾಳ ಟೇಸ್ಟಿ ಆಕಾವ್ ನೋಡ್ರಿ. ನೋಡಾಕ್ನು ಎಷ್ಟು ಚಂದ ಕಾಣ್ಸಕತ್ತಾವು. ಆಮೇಲೆ ತಿನ್ನಾಕ್ನು ಅಷ್ಟೇ ಕುರು, ಆಮೇಲೆ ಟೇಸ್ಟಿ ಆಗ್ತಾವ ನೋಡ್ರಿ ಇವು. ಸೊ ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಲಿ ನಾವು ಖಾರ ಬುಂದಿ ಹೆಂಗೆ ಮಾಡ್ಸೋದು ಅಂಥೇಳಿ ತೋರಿಸಿದ್ವಿ ನೋಡ್ರಿ. ನೀವು ಹಿಂಗೆ ಮಾಡ್ಕೊಂಡು ಹುಡುಗರಿಗೆ ಅದು ಕೊಡ್ರಿ, ಅವ್ರು ಹೊರಗಿನ ಕುರುಕುರಿ ಅದು ಬಿಡ್ತಾರೆ ನೋಡ್ರಿ, ಇದನ್ನೆಲ್ಲ ಟೇಸ್ಟ್ ಮಾಡಿದ್ರಂದ್ರೆ. ಇದು ಕಂಟಿನ್ಯೂನೇಷನ್ ಆಫ್ ವಿಡಿಯೋ, ಬಟ್ ನಾಗರ ಪಂಚಮಿ ವಿಡಿಯೋ ನೋಡ್ರಿ ಇದು. ಸೊ ನಾನು ಸೀರೆ ಗಿರಿ ಉಟ್ಕೊಂಡು ಬಳಿಗಿಳಿ ಹಾಕೊಂಡು ಫುಲ್ ರೆಡಿ ಆಗೀನಿ. ನನಗೂ ಸೀರೆ ಹಿಂಗೆಲ್ಲ ಉಟ್ಕೊಂಡು ರೆಡಿ ಆಗಾಕ ಭಾಳ ಸೇರ್ತೈತೆ ನೋಡ್ರಿ. ಆಮೇಲೆ ಇದು ಎಳ್ಳು ಉಂಡಿ, ಆಮೇಲೆ ತಂಬಿಟ್ಟು ಉಂಡಿ ಮಾಡ್ಕೊಳಕ್ಕೆ ರೆಡಿ ಮಾಡಿದ್ವಿ. ಬಟ್ ಆ ಉಂಡಿಗಳ್ದು ರೆಸಿಪಿ ಹಾಕಲಿಲ್ಲ ನಾನು, ಯಾಕಂದ್ರೆ ನಂಗೆ ಶೂಟ್ ಮಾಡೋಕೆ ಟೈಮ್ ಇದ್ದಿದ್ದಿಲ್ಲ. ಆಮೇಲೆ ಸ್ವಲ್ಪ ಅಷ್ಟು ಗ್ಲಿಮ್ಸಸ್ ಅಷ್ಟು ಹಾಕಿ ನೋಡ್ಬೋದು ನೀವು. ಇಲ್ಲೇ ಬೆಲ್ಲನೂ ಅನ್ನ ಮಾಡೋಕೆ ಇಟ್ಕೊಂಡಿವಿ, ಆಮೇಲೆ ಉಂಡಿನೂ ತಯಾರಿ ಮಾಡ್ಕೊಂಡ್ವಿ. ಆಮೇಲೆ ನೋಡ್ರಿ ಇಲ್ಲೇ ರಂಗೋಲಿ ಎಲ್ಲ ಹಾಕಿ ಎಷ್ಟು ಚಂದ ರಂಗೋಲಿ ದೊಡ್ಡದು ಹಾಕಿ ಡೆಕೋರೇಷನ್ ಮಾಡೀನಿ. ನನಗಂತೂ ನೋಡ್ರಿ ಹಿಂಗೆ ದೊಡ್ಡ ರಂಗೋಲಿ ಹಾಕೋಕ್ಕೆಲ್ಲ ಭಾಳ ಸೇರ್ತೈತಿ. ಬಟ್ ಇಲ್ಲಿ ಯಾರು ಹಂಗೆ ಹಾಕಂಗಿಲ್ಲ ಜಾಸ್ತಿ, ಬಟ್ ನಂಗೆ ಸೇರ್ತೈತಲ್ಲ ಹಂಗಾಗಿ ನಾ ಹಾಕೋತೇನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನನಗೆ. ಆಮೇಲೆ ಹಿಂದಿನ ದಿವಸ ನೋಡ್ರಿ ಕಡ್ಲಿಕಾಳು ನೆನೆ ಹಾಕಿದ್ದೆ ನಾಗಪ್ಪಗೆ ನೋಡ್ರಿ. ಕಡ್ಲಿಕಾಳು ಇದ್ರೆ ಬೇರೆ ಏನೂ ಬೇಡ ನೈವೇದ್ಯಕ್ಕೆ. ಸೊ ಕಡ್ಲಿಕಾಳು ಅಂತೂ ನೆನೆ ಹಾಕಿದ್ನಿ. ಆಮೇಲೆ ಪೂಜಾ ಅದು ಎಲ್ಲ ಮಾಡಿದ್ನಿ ನೋಡ್ರಿ. ಸಿಂಪಲ್ಲಾಗಿನ ಪೂಜಾ ಮಾಡಿದ್ನಿ.
ಒಟ್ಟು ನನಗೆ ಎಷ್ಟು ಆಕೈತೆ ಅಷ್ಟು. ಯಾಕಂದ್ರೆ ನಮ್ಮ ಮನ್ಯಾಗ ನಾಗಪ್ಪನ ಮೂರ್ತಿ ಇಲ್ಲ, ಹಾಗಾಗಿ ನಾವು ಹೊರಗೆ ಹೋಗಬೇಕಾಗಿತ್ತು. ಆಮೇಲೆ ನನಗೆ ಇಲ್ಲಿ ಅಳ್ಳುನೂ ಸಿಗಲಿಲ್ಲ, ಹಾಗಾಗಿ ಪಾಪ್ಕಾರ್ನ್ ಇಟ್ಟೇನು ನೋಡ್ರಿ. ನಿಮಗಿದು ಫನ್ನಿ ಅನ್ನಿಸ್ಬೋದು, ಬಟ್ ಏನು ಮಾಡೋದು, ಇರಲಿ ಅಂತ ಹೇಳಿ ದೇವ್ರ ಮುಂದಿಟ್ಟೆ. ಆಮೇಲೆ ನೋಡ್ರಿ ಇಲ್ಲಿ 5 ನಮೂನಿ ಉಂಡಿನೂ ಅದಾವು. ನೀವು ಎಲ್ಲ ಉಂಡಿ ರೆಸಿಪಿ ನೋಡಿರಿ. ಇದ್ರಾಗ ತಂಬಿಟ್ಟ ಮತ್ತು ಎಳ್ಳು ಉಂಡಿ ಅಷ್ಟೇ ನೋಡಿಲ್ಲ, ಬಟ್ ಅವು ಭಾಳ ಸಿಂಪಲ್ ಅದಾವ, ನಿಮಗೆಲ್ಲ ಗೊತ್ತಿರತೈತೆ. ಸೊ ಹಾಗಾಗಿ ನಾನು ಅದನ್ನ ವಿಡಿಯೋ ಶೂಟ್ ಮಾಡಲಿಲ್ಲ. ಆಮೇಲೆ ನೋಡ್ರಿ ಒಟ್ಟು ಇಷ್ಟ ಆತು ನಮ್ಮದು ಪೂಜೆ ಆತು. ಆಮೇಲೆ ನಾನು ಪೂಜಾ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ನಮ್ಮ ಮನೆ ಕಡೆ ಒಂದು ನಾಗರಕಟ್ಟಿ ಇತ್ತು, ಐ ಮೀನ್ ನಾಗಪ್ಪಂದ ಗುಡಿ ಇತ್ತು. ಹಾಗಾಗಿ ಅಲ್ಲೇ ಹೋಗಿ ಹಾಲು ಎರೆದು ಬರೋಣ ಅಂಥೇಳಿ ಎಲ್ಲ ತಯಾರಿ ಮಾಡ್ಕೊಂಡೇನು ನೋಡ್ರಿ. ಸೊ ನನಗೆ ಏನೇನು ಗೊತ್ತಿತ್ತು ಇದ್ರ ಮೇಲೆ ನಾ ಇಟ್ಕೊಂಡೇನಿ. ಮತ್ತೇನ್ರ ಇದ್ರಾಗ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ನನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ನಾನು ಅಜ್ಜಿ ಕೂಡ ಹೋದ್ವಿ ನೋಡ್ರಿ ನಾಗಪ್ಪಗೆ ಪೂಜಾ ಮಾಡಿ. ಇಲ್ಲಿ ಹಾಲು ಎರೆದು ಅಲ್ಲೇ ಒಂದು ಸ್ವಲ್ಪ ಕುಂತ್ವಿ ನಾವು. ನನಗಿದು ನಮ್ಮ ಮನೆ ಕಡೆ ನಿಯರ್ ಐತೆ ಅನ್ನೋದು ಗೊತ್ತಾ ಇದ್ದಿದ್ದಿಲ್ಲ, ಬಟ್ ಹಂಗೆ ಹೋದ್ವಿ. ನಾನು ದೂರದ ಗುಡಿ ನೋಡಿಟ್ಟಿದ್ದೆ, ಬಟ್ ನನ್ನ ಹಸ್ಬೆಂಡ್ ಏನಂದ್ರು ಅಲ್ಲಿ ಯಾಕೋ ಹೆಣ್ಮಕ್ಳದ್ದು ಗದ್ದಲ ಐತೆ ನೋಡು, ಒಂದು ಸ್ವಲ್ಪ ನಿಯರ್ನ ಆಕೈತಿ, ಚೆಕ್ ಮಾಡೋಗು ಅಂದರು. ಸೊ ಹಾಗಾಗಿ ನಾ ಇಲ್ಲಿ ಬಂದು ನೋಡಿದ್ರೆ ಹೌದು ಇಲ್ಲಿ ಇತ್ತು. ಆಮೇಲೆ ಅಲ್ಲೇ ನಿಯರ್ ಆಕೈತೆ ಅಂತ ಹೇಳಿ ಪೂಜಾ ಎಲ್ಲ ಮಾಡಿದ್ವಿ. ಆಮೇಲೆ ಎಲ್ಲ ಭಾಳ ಮಂದಿ ಬರಾಕತ್ತಿದ್ರು ಅವತ್ತು ಪೂಜಾ ಮಾಡಾಕೋದು. ಸೊ ಚಲೋ ಅನ್ನಿಸ್ತು. ಆಮೇಲೆ ಅಜ್ಜಿ ನಾನು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತ್ವಿ, ಯಾಕಂದ್ರೆ ಮನೆಗಾರ ಪಟ್ನ ಬಂದು ಏನು ಮಾಡೋದು ಅಂಥೇಳಿ ಅಲ್ಲೇ ಒಂದು ಸ್ವಲ್ಪ ಕುಂತ್ವಿ. ಆಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ನೋಡ್ರಿ. ಸೊ ಉಂಡಿ, ಅಳ್ಳು, ಖಾರ ಬೂಂದಿ, ಆಮೇಲೆ ಉಪ್ಪಿಟ್ಟು ಮಾಡಿದ್ನಿ ನಾಷ್ಟಕ್ಕೆ. ನಾಷ್ಟ ಅಂದ್ರೂ ಇದು 12 ಹೊಡಿತು ನಮ್ದು, ಯಾಕಂದ್ರೆ ನಾ ಎಲ್ಲ ಪೂಜಾ ಗೀಜಾ ಮಾಡ್ಕೊಂಡು ಆಮೇಲೆ ಗುಡಿಗೆ ಹೋಗಿ ಕುಂತು ಇಷ್ಟೆಲ್ಲ ಮಾಡ್ಕೊಂಡ್ಬಂದ್ವಿ ನೋಡ್ರಿ. ಆಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ ಸಿಗಲಿಲ್ಲ. ಸೊ ಹಿಂಗಾಗಿತ್ತು ನಮ್ದು ಸೆಲೆಬ್ರೇಷನ್. ಆಮೇಲೆ ಜೋಳದ ವಡಿ, ಆಮೇಲೆ ಖಾರ ಬೂಂದಿ ಎಲ್ಲ ಇನ್ಕ್ಲೂಡ್ ಆಗೈತಿ. ಸೊ ಈ ವಿಡಿಯೋ ನೋಡ್ರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.